ಸರ್ ನಮಸ್ತೆ. ಸರ್ ನಮಸ್ತೆ. ಪರಿಚಯ ಸರ್? ಸರ್ ನನ್ನ ಹೆಸರು ಅವಿನಾಶ್ ಅಂತ. ಇಲ್ಲಿ ಸೇಲ್ಸ್ ಆಗಿ ಮಹೇಂದ್ರ ಶೋರೂಮಲ್ಲಿ ಸೇಲ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮಂಡ್ಯ ಸರ್. ಯಾವ ಸರ್ ಇದು ಮಾಡಲ್? ಸರ್ ಇದು ಬಂದು ಯುವ ಟೆಕ್ ಪ್ಲಸ್ ಅಂತ 585 50 HP. ಈಗ ಲೇಟೆಸ್ಟ್ ಮಾಡಲು ಟೆಕ್ನಾಲಜಿ ಚೆನ್ನಾಗಿದೆ. ಇದಕ್ಕೆ ಬರೋದು 4 ಸಿಲಿಂಡರ್ ಬರುತ್ತೆ ಸರ್. ಮತ್ತು ಇದಕ್ಕೆ ಹೊಸ ಇಂಪ್ಲಿಮೆಂಟ್ಸ್ ಇದನ್ನು 4 ವೀಲ್ ಡ್ರೈವ್ ಅಂತೀವಿ. ಈ ಥರ ಟೈರ್ ಇತ್ತು ಅಂತಂದರೆ ಇದನ್ನು 4 ವೀಲ್ ಡ್ರೈವ್ ಅಂತೀವಿ. ವಿತ್ ಇದಕ್ಕೆ ಆಯಿಲ್ ಬ್ರೇಕು ಮತ್ತು ಪವರ್ ಸ್ಟೇರಿಂಗ್ ಕೊಟ್ಟಿದ್ದೀವಿ. ವಿತ್ ಪವರ್ ಸ್ಟೇರಿಂಗ್. ಆಲ್ಮೋಸ್ಟ್ ಅಲ್ಲಿ ಮಹೇಂದ್ರದಲ್ಲೆಲ್ಲ ಆಗೆಲ್ಲ ಆರ್ಡಿನರಿ ಸ್ಟೇರಿಂಗ್ ಬರ್ತಾಯಿತ್ತು. ಈಗ ಲೇಟೆಸ್ಟ್ ಚೇಂಜ್ ಆಗಿ ಆಯಿಲ್ ಬ್ರೇಕು ವಿತ್ ಪವರ್ ಸ್ಟೇರಿಂಗ್. ಮತ್ತು PTO ಬಂದು ನಮ್ಮದ್ರಲ್ಲಿ 2 ಥರ PTO ಕೊಡ್ತೀವಿ. ಒಂದು 540 RPM ಅಂತ ಬರುತ್ತೆ, ಒಂದು 540E ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಗೇರ್ಗಳು ಬಂದು ಎಕ್ಸ್ಟ್ರಾ ಗೇರು ಎಲ್ಲು ಮತ್ತು ಎಮ್ಮು ಹೆಚ್ಚು 3 ಥರ ಗೇರ್ ಬರುತ್ತೆ. ಪ್ರತಿ ಗೇರ್ಗೂ 4 ಗೇರ್ ಇರುತ್ತೆ. ಟೋಟಲ್ 12 ಗೇರ್ ಬರುತ್ತೆ ಇದರಲ್ಲಿ. ಮತ್ತು ನಿಮಗೆ ರಿವರ್ಸ್ PTO ಇದೆ ಸರ್. ಅವಾಗೆಲ್ಲ ರೋಟ್ರಿ ನಾವು ಉಳುಮೆ ಮಾಡಬೇಕಾದ್ರೆ ಒಂದು ಸೈಡ್ ಮಾತ್ರ ತಿರುಗ್ತಿತ್ತು. ಅವಾಗ ಇನ್ನೊಂದೇನಾದರೂ ನಮಗೆ ಗಿಡ್ಲೆಲ್ಲ ತೊಗೊಂಡು ಎಳಿಬೇಕಾಗಿರೋದು, ತೊಂದರೆ ಸಿಗಾಕೊಳ್ಳೋದು. ಈಗ ಆ ರೀತಿ ಇಲ್ಲ. ಇದನ್ನು ನಿಂತುತ್ತವೆ ಸುಧಾ ರಿವರ್ಸ್ ರೊಟೇಟ್ ಮಾಡ್ಬೋದು. ಮತ್ತು ಉಳುಮೆ ಮಾಡಬೇಕಾದ್ರೂ ಸುಧಾ ರಿವರ್ಸ್ ರೊಟೇಟ್ ಮಾಡ್ಬೋದು ಸರ್. ಸೇಮ್ ಸ್ಪೀಡಲ್ಲಿ ರಿವರ್ಸ್ ಬರುತ್ತೆ ಸರ್. 540 RPM ಇದೆ ಸರ್. ಅದಲ್ಲದೆ MSPTO ಅಂತಿದೆ 1000 RPM ವರೆಗೂ. 1000 RPM ವರೆಗೂ ಸುಧಾ ಈ ಗಾಡಿ ಯೂಸ್ ಮಾಡ್ಬೋದು ಸರ್. ಸ್ಪೀಡ್ ಜಾಸ್ತಿ ಆಗುತ್ತೆ ಸರ್. ಈಗ ಈ ಮಿಷಿನ್ಗೆ ಮಿನಿಮಮ್ 1000 ಸ್ಪೀಡ್ ಬೇಕು ಇದಕ್ಕೆ. ಆ ಥರ ಮಿಷಿನ್ಗಳನ್ನು ಈ ಗಾಡಿಗೆ ನೀವು ಫಿಟ್ ಮಾಡ್ಬೋದು ಸರ್. ಇದು ಹುಲ್ಲು ಬೆಡ್ ಮಾಡ್ತಲ್ಲ, ಹುಲ್ಲು ಕಟ್ಟುತ್ತಲ್ಲ, ಆ ಮಿಷಿನ್ ಸರ್ ಇದು. ಈ ಮಿಷಿನ್ಗೆ ಹಾಕೋಬೋದು. RPM ಜಾಸ್ತಿ ಇದೆ ಇದು. ಈಗ ಆ ಗಾಡಿ ಇಲ್ಲಾದರೆ RPM ಸ್ವಲ್ಪ ಕಮ್ಮಿ ಇದೆ ಆ ಗಾಡೀಲಿ. ಈ ಗಾಡಿಗಾದರೆ RPM ಜಾಸ್ತಿ ಇದೆ. ರೀಸೆಂಟಾಗಿ ಇದು ಲಾಂಚ್ ಆಗಿ 1 ಇಯರ್ ಆಗಿದೆ ಸರ್. ಹಾಂ ಸರ್, ಇದು ಬಂದು ಇಲ್ಲಿ ಎಕ್ಸ್ಟ್ರಾ ಗೇರ್ ಅಂತಾರೆ ಇದನ್ನ. ಈ ಗೇರ್ ಬಂದು ಇದರಲ್ಲಿ ನೋಡಿ ನಿಮಗೆ ಎಲ್ಲು ಮತ್ತೆ ಎಮ್ಮು ಹೆಚ್ಚು 3 ಥರ ಗೇರ್ ಇದೆ. ಪ್ರತಿ ಗೇರ್ಗೂ 4 ಗೇರ್ ಬರುತ್ತೆ. ಟೋಟಲ್ 12 ಗೇರ್ ಇದೆ. 12 ಗೇರ್ ಇದೆ. ಮತ್ತೆ ಹಿಂದ್ಗಡೆ ಬಂತು ಅಂತಂದ್ರೆ ನಿಮಗೆ ಇದು ಬಂದು PTO ಗೇರ್ ಸರ್. ಇದರಲ್ಲಿ ನಿಮಗೆ 2 ಥರ PTO ಬರುತ್ತೆ. ಒಂದು ಮಾಮೂಲಿ 540 ಮತ್ತೆ ಇನ್ನೊಂದು 540E ಅಂತ ಬರುತ್ತೆ. ಇದು ಬಂದು ನಿಮಗೆ PTOದಲ್ಲಿ MSPTO ಇದೆ ಸರ್. ಇದು MSPTO ಅದೇ ಹೇಳಿದ್ನಲ್ಲ ಸರ್ ನಾನು 1000 RPM ವರೆಗೂ ಯೂಸ್ ಮಾಡ್ಬೋದು ಅಂತ. ಈ MSPTO ಇರೋದ್ರಿಂದ ನಿಮಗೆ 1000 RPM ವರೆಗೂ ಯೂಸ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ನಮ್ಮಲ್ಲಿ ಏನು ಅಂದ್ರೆ ಹೊಸ ಇಂಪ್ಲಿಮೆಂಟ್ಸ್ ಯಾವುದೇ ಬಂದ್ರೂ ಈ ಗಾಡಿ ಫಿಟ್ ಮಾಡ್ಬೋದು ಸರ್. ಫ್ಯೂಚರಲ್ಲಿ ಯಾವುದೇ ಹೊಸ ಇಂಪ್ಲಿಮೆಂಟ್ಸ್ ಬಂತು ಅಂತಂದ್ರೂ, ಈಗ ಡಿಗ್ಗರು, ಡೋಸರು, ಮತ್ತೆ ಈಗ ನಾಟಿ ಮಾಡೋ ಮಿಷಿನ್ ಎಲ್ಲ ಬರುತ್ತಲ್ಲ ಸರ್, ಅದೇ ಥರ ಯಾವುದೇ ಥರ ಮಿಷಿನ್ ಬಂದ್ರೂ ಈ ಗಾಡಿಗೆ ಪ್ರತಿಯೊಂದು ಇಂಪ್ಲಿಮೆಂಟ್ಸನ್ನು ಫಿಟ್ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಟೈರ್ ಸೈಜ್ ಬಂದು ಫಸ್ಟ್ ನಿಮಗೆ 14 ಸೈಜ್ ಟೈರ್ ಬರುತ್ತೆ. ಇದು ಬಂದು ನಿಮಗೆ 16 ಸೈಜ್ ಟೈರ್ ಇದೆ. ಇದರಲ್ಲೇ 2 ಬರುತ್ತೆ, ಒಂದು 14 ಬರುತ್ತೆ ಮತ್ತು ಇನ್ನೊಂದು 16 ಬರುತ್ತೆ ಸರ್. 2 ಥರ ಇದೆ ಸರ್. ಗದ್ದೆಗೆ ನಿಮಗೆ ಮೈಲೇಜಲ್ಲಿ ಗದ್ದೆಗೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. 4 ವೀಲ್ ಡ್ರೈವ್ ಬಿಟ್ಟಿರೋದು ಏನಕ್ಕೆ ಅಂದರೆ ಅದೇ ಪರ್ಪಸಸ್ಗೆ. ಈಗ ಫಸ್ಟು ನಾವೆಲ್ಲ ಆಗೆಲ್ಲ 4 ವೀಲ್ ಡ್ರೈವ್ ಇರಲಿಲ್ಲ, ಎಲ್ಲ ಕೇಜ್ ವೀಲ್ ಹಾಕೋತಿದ್ರು. ಗದ್ದೆಗಳೆಲ್ಲ ಎಳ್ಕೊಳ್ತಿತ್ತು, ಊದ್ಕೊಳ್ಳೋದು, ತಿರ್ಗ ನೆಕ್ಸ್ಟ್ ಒಂದು ಟ್ಯಾಕ್ಟ್ರ್ ಕರೆದು ಅದನ್ನ ಎಳಿಸ್ಬೇಕಾಗಿತ್ತು. ಬಟ್ ಈಗ ಆ ಥರ ಇಲ್ಲ. ಇದು 4 ವೀಲ್ ಇರೋದ್ರಿಂದ ಯಾವುದೇ ಥರ ಇಳ್ಕೊಳ್ಳಲ್ಲ, ಏನಿಲ್ಲ. ಸಲೀಸಾಗಿ ನೀರು ಗದ್ದೆ ಆರಾಮಾಗಿ ಹೊಡಿಬೋದು. ಪಡ್ಲಿಂಗ್ ಎಲ್ಲ ಆರಾಮಾಗಿ ಹೊಡಿಬೋದು. ಜೀರೋ ರೇಡಿಯೇಷನ್ ಇದೆ ಸರ್. ಕಟಿಂಗ್ ಎಲ್ಲ ಆರಾಮಾಗಿ ಚಿಕ್ಕ ಪಾತಿಲೆಲ್ಲ ಆರಾಮಾಗಿ ಕಟ್ ಆಗುತ್ತೆ ಸರ್. ಆಯರ್ ಬ್ರೇಕ್ ಬರುತ್ತೆ. ಮತ್ತೆ ನಿಮಗೆ ಕ್ಲಚ್ ಬಂದು ಡ್ಯೂಯಲ್ ಕ್ಲಚ್ ಬರುತ್ತೆ ಸರ್. ಡ್ಯೂಯಲ್ ಕ್ಲಚ್ ಇದೆ ಇದರಲ್ಲಿ. ಅವಾಗೆಲ್ಲ ಫಸ್ಟ್ ಎಲ್ಲ ಸಿಂಗಲ್ ಕ್ಲಚ್ ಇತ್ತು, ಈಗೆಲ್ಲ ಡ್ಯೂಯಲ್ ಕ್ಲಚ್ ಇದೆ. ಡ್ಯೂಯಲ್ ಕ್ಲಚಲ್ಲಿ ಅಂದರೆ ನಿಮಗೆ ಒಂದು ಕ್ಲಚ್ ಬಂದು ಮಾಮೂಲಿ ಗೇರ್ಗಳಿಗಿರುತ್ತೆ, ಸೆಕೆಂಡ್ ಒಂದು ಕ್ಲಚ್ ಇಂದು PTO ಇರುತ್ತೆ ಸರ್. ಈ ಗಾಡೀಲಿ ಮತ್ತೆ ಒಂದು ವಿಶೇಷ ಏನು ಅಂತಂದರೆ, ಈಗ ನೀವು ಮಿನಿಮಮ್ ಡೈಲಿ ಒಂದು 10 ಅವರ್ ಕೆಲಸ ಮಾಡ್ತೀರಾ ಅಂದ್ಕೊಳ್ಳಿ. ಈಗ 10 ಅವರ್ ಗಾಡಿ ಹೀಟ್ ಆದಾಗ ಆವಿ ಆಗುತ್ತೆ, ಎಲ್ಲ ಏನಾಗುತ್ತೆ ಅಂದರೆ ಕೆಳಗಡೆ ಮೇಲ್ಗಡೆ ಎಲ್ಲ ಹೋಗಿ ನೀರು ತೇವಾಂಶ ಎಲ್ಲ ತೇಲಾಡ್ತದೆ. ತಿರ್ಗಿ ಅದು ಕೋಲ್ಡ್ ಆದಾಗೆಲ್ಲ ನೀರೆಲ್ಲ ಕೆಳಗಡೆ ಬೀಳುತ್ತೆ. ಅವಾಗ ಏನು ಮಾಡುತ್ತೆ, ಇದು ಇದೆಯಲ್ಲ ಸರ್, ಈ ಫಿಲ್ಟರು ನಿಮಗೆ ಡಿವೈಡ್ ಮಾಡುತ್ತೆ. ವಾಟರು ಮತ್ತು ಡೀಸೆಲ್ ಎಲ್ಲ ಸಪ್ರೇಟ್. 2 ಡೀಸೆಲ್ ಏನಾದ್ರು ವಾಟರ್ ಒಳಗಡೆ ಡೀಸೆಲ್ ಮಿಕ್ಸ್ ಆಗಿತ್ತು ಅಂತಂದರೆ ಇದು ಸಪ್ರೇಟ್ ಮಾಡುತ್ತೆ. ಅದಲ್ಲದೆ ಇನ್ನೊಂದು ಗಾಡಿ, ನಮ್ಮ ಈ ಗಾಡೀಲಿ ಏನಾದ್ರು GPS ಫಿಟ್ ಆಗಿದೆ ಸರ್. ಈಗ ಹೈಡ್ರಾಲಿಕ್ಕು, ಗೇರ್ ಬಾಕ್ಸು, ಇಂಜಿನ್ನು ನಮ್ಮದೇ ಆದ ಒಂದು ಆ್ಯಪ್ ಇದೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಏನಾದ್ರೂ ನಿಮ್ಮ GPS ಅಲ್ಲಿ ಏನಾದ್ರು ಗಾಡಿ ಏನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಪ್ರತಿಯೊಂದನ್ನು GPS ಅಲ್ಲೇ ನೀವು ಆರಾಮಾಗಿ ಅಲ್ಲೇ ಚೆಕ್ ಮಾಡ್ಕೋಬೋದು. ಆರಾಮಾಗಿ ಟೆಕ್ನಾಲಜಿ ಒಂದಿದೆ.
ಸಾಕಷ್ಟು ಮಾಹಿತಿ ನಮ್ಮ ರೈತರು ಸಿಗ್ತದೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಥ್ಯಾಂಕ್ ಯು ಸರ್.